ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಅನಾಲಿಸಿಸ್ ನೋಡೋದಾದ್ರೆ ನಾಳೆ ಯಾವ ತರ ಟ್ರೇಡ್ ಮಾಡ್ಬೋದು ಅಂತ ನಾನು ಹೇಳಿದೆ. ಇವತ್ತು ಸಹ ಆಲ್ ಟೈಮ್ ಹೈಗಿಂತ ಮೇಲೋಗಿ ಜನಗಳನ್ನ ಟ್ರ್ಯಾಪ್ ಮಾಡಿ ಕೆಳಗಡೆ ಬಂದಿದೆ. ನಮಗೊಂದು ಪ್ಯೂರ್ ಆದಂತಹ ಒಂದು ಸಪ್ಲೈ ಝೋನ್ ಸಿಕ್ಕಿದೆ. ಅಂಡ್ ಈ ಝೋನ್ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ, ಯಾಕಂದ್ರೆ ನಮಗೆ ಇಲ್ಲಿ ಆಲ್ರೆಡಿ ಇದು ಮೂವ್ಮೆಂಟ್ ಕೊಟ್ಟಾಗಿದೆ. ಆಕ್ಚುಲಿ ನೀವು ನೋಡೋದಾದ್ರೆ ಮಾರ್ಕೆಟ್ ನಮ್ಮ ಝೋನಲ್ಲೇ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನಾವು ನಿನ್ನೆ ಇದು ಮಾಡಿದಂತಹ ಝೋನಲ್ಲಿ ಝೋನಲ್ಲೇ ಸ್ಟಾರ್ಟ್ ಆಯ್ತು. ಅದು ನಿನ್ನೆ ಸ್ಟಾರ್ಟ್ ಆಗಿತ್ತು. ಇವತ್ತಿಂದ ಸಹ ಝೋನಲ್ಲಿ ನಮ್ಮ ಡಿಮಾಂಡ್ ಝೋನಲ್ಲಿ ಸ್ಟಾರ್ಟ್ ಆಯ್ತು. ಡಿಮಾಂಡ್ ಝೋನಲ್ಲಿ ಸ್ಟಾರ್ಟ್ ಆಗಿ ಸೀದಾ ಹೋಗಿ ಹೊಸದೊಂದು ಸಪ್ಲೈ ಝೋನ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಅಂಡ್ ಫಾಲ್ ಬಂದ್ಬಿಟ್ಟು ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ ಮಾತ್ರ ಇವತ್ತಿನ ಪೂರ್ತಿ ದಿನದ ಪಾಯಿಂಟ್ಸ್ ಗಳೇನಿತ್ತು ಅಷ್ಟನ್ನು ಸಹ ಕವರ್ ಅಪ್ ಮಾಡಿ ಬಿದ್ದಿದೆ. ಇದನ್ನ ನೀವು ಯಾವ ತರ ಅರ್ಥ ಮಾಡ್ಕೊಬಹುದು ಅಂದ್ರೆ, ಮಾರ್ಕೆಟ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡೋದವರು ಸಡನ್ ಆಗಿ ಪ್ರಾಫಿಟ್ ಬುಕ್ ಮಾಡಿದ್ದಾರೆ, ಅದರಿಂದ ಬಿದ್ದಿದೆ. ಇಲ್ಲಿ ಯಾವುದು ಸೆಲ್ಲರ್ಸ್ಗಳು ಎಂಟರ್ ಆಗಿಲ್ಲ, ಇವ್ರದ್ದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ ಇದು. ಆಯ್ತಾ? ಇದನ್ನ ನೀವು 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆಕ್ಚುಲಿ ಇಲ್ಲೊಂದು ಸಪ್ಲೈ ಝೋನ್ 5 ಮಿನಿಟ್ಸ್ ಅಲ್ಲಿ ಒಂದು ಸಪ್ಲೈ ಝೋನ್ ಬ್ರೇಕ್ಔಟ್ ಅನ್ನಂಗೆ ಕ್ರಿಯೇಟ್ ಮಾಡಿ ಬ್ರೇಕ್ಔಟ್ ಫೇಲ್ ಆಗಿ ವಾಪಸ್ ಕೆಳಗಡೆ ಬಿದ್ದಿದೆ. ಸೊ ಇದು ಬ್ರೇಕ್ಔಟ್, ತುಂಬಾ ಜನ ಬ್ರೇಕ್ಔಟ್ ನೋಡಿ ಎಂಟರ್ ಆಗಿರ್ತಾರೆ ಈ ಪ್ಲೇಸ್ ಅಲ್ಲಿ. ಕಾರಣ ಬ್ರೇಕ್ಔಟ್ ಆಗಿದೆ, ರೀಟೆಸ್ಟ್ ಅಲ್ಲಿ ಎಂಟರ್ ಆಗೋಣ ಅಂತ ಅವ್ರನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಮಾರ್ಕೆಟ್ ಈ ತರ ಬಿದ್ದಿದೆ. ಆಯ್ತಾ? ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು? ನಾಳೆಗೆ ನಮಗೆ ಇರುವಂತಹ ಸಪ್ಲೈ ಝೋನು ಇಲ್ಲೊಂದು ಚಿಕ್ಕದಾದಂತಹ ಒಂದು ಝೋನ್ ಇದೆ, ಬಟ್ ಇದು ಅಷ್ಟು ಸ್ಟ್ರಾಂಗ್ ಇಲ್ಲ, ಯಾಕಂದ್ರೆ ಝೋನ್ ಆಲ್ರೆಡಿ ಇದು ಬ್ರೀಚ್ ಆಗಿದೆ ಇಲ್ಲಿ. ಅಂಡ್ ನಿಮ್ಗೆ ನೋಡ್ಬೋದು, ಇಲ್ಲಿ ಬ್ರೀಚ್ ಆಗಿ ಮತ್ತೆ ಹೋಗಿ ಸಪೋರ್ಟ್ ತಗೊಂಡು ಕೆಳಗಡೆ ಬಿದ್ದಿದೆ. ನೀವು ಇದನ್ನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಡ, ಇದು ಚಿಕ್ಕ ಝೋನ್ ಅಷ್ಟೇ, ಬಟ್ ನೋಡ್ಕೊಂಡು ಟ್ರೇಡ್ ಮಾಡಿ ಅಲ್ಲಿ ಮಾಡುವಾಗ. ಆಯ್ತಾ? ಸೊ ಬ್ಯಾಂಕ್ ನಿಫ್ಟಿ ಏನ್ ಹೇಳುತ್ತೆ ಇವತ್ತು? ಬ್ಯಾಂಕ್ ನಿಫ್ಟಿ ಸಹ ನಮ್ಮ ಝೋನಲ್ಲೇ ಓಪನ್ ಆಯ್ತು, ಕರೆಕ್ಟ್ ಅಲ್ಲ? ಝೋನ್ ಬ್ರೇಕ್ಔಟ್ ಆಗಿ ಡಿಮಾಂಡ್ ಝೋನ್ ಇಂದ ನೀಟಾಗಿ ಸಪ್ಲೈ ಝೋನ್ ಹೋಗಿ ಸಪ್ಲೈ ಝೋನ್ ಇಂದ ವಾಪಸ್ ಕೆಳಗಡೆ ಬಂದಿದೆ. ಆಯ್ತಾ? ಸೊ ಸಪ್ಲೈ ಝೋನ್ ತರಾನೇ ಇರುತ್ತೆ. ಇದನ್ನ ನೀವು ಅನ್ಫೇರ್ ಲೋ ಅಂತನಾದ್ರು ಹೇಳ್ಬೋದು, ಯಾಕಂದ್ರೆ ದಿಸ್ ಇಸ್ ನಾಟ್, ಈ ಝೋನ್ ನ ಇನ್ನೊಂದ್ಸತಿ ಡೈನಾಮಿಕ್ ತರ ಯೂಸ್ ಮಾಡ್ಕೊಂಡು ವಾಪಸ್ ಬರೋ ಚಾನ್ಸ್ ಇದೆ. ಸೊ ಈ ಝೋನ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಝೋನಿಗೆ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅಂತ ನೋಡ್ಕೊಳ್ಳಿ. ನಾವು ದಿಸ್ ಇಸ್ ಸಪ್ಲೈ ಝೋನ್. ಮಾರ್ಕೆಟ್ ಇಲ್ಲಿ ಇಷ್ಟು ಕನ್ಸಲ್ಟೇಷನ್ ಆಗಿದ್ದಕ್ಕೆ ಒಂದು ಮೊಮೆಂಟಮ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಆಯ್ತಾ? ಓಕೆ ಗೈಸ್, ಟ್ರೇಡ್ ಮಾಡುವಾಗ ದಯವಿಟ್ಟು ನಿಮ್ಮ ರಿಸ್ಕ್ ನ ನೋಡ್ಕೊಂಡು ಟ್ರೇಡ್ ಮಾಡಿ. ಬ್ಲೈಂಡ್ ಆಗಿ ಎಲ್ಲೂ ಟ್ರೇಡ್ ಮಾಡಕ್ ಹೋಗ್ಬಿಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಮಾಡಿ. ಸೈಕಾಲಜಿ ಅದ್ರ ಪಾಡಿಗೆ ಅದೇ ಇಂಪ್ರೂವ್ ಆಗುತ್ತೆ. ಓಕೆನಾ? ಓಕೆ ಟ್ರೇಡರ್ಸ್, ಟೇಕ್ ಕೇರ್.